ಅಯ್ಯೋ ಅಳಿ ಅಂದ್ರೆ ಹೊಸಿ ನಿಧಾನಕ್ಕೆ ಇಬ್ರು ಕೈ ಕೈ ಹಿಡ್ಕೊಂಡು ಹೋಗ್ರಿ, ನೋಡಿದ್ರೆ ಏನ್ ಅನ್ಕೊಳಕ್ಕಿಲ್ಲ. ಅಯ್ಯಯ್ಯ ನೀವು ನೋಡಿ, ಒಬ್ಳು ಆ ದಿಕ್ಕು ಒಬ್ಳು ಈ ದಿಕ್ಕು ನಂಗೆ ಹೋಯ್ತಾ ಇದ್ದೀರಾ. ನೋಡಿ, ಸುಮ್ನೆ ಬಂದ್ರೆ ಸರಿ. ಸುಮ್ನೆ ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ ನೀವು? ಹಾ, ನಾನು ಹಂಗೆ ಹೋಗೋದು. ನನ್ ಜೊತೆಗೆ ಹೋಗಕ್ ಇಷ್ಟ ಇಲ್ಲ. ನಾನು ದೂರನೇ ಹೋಗ್ತೀನಿ. ಅಯ್ಯೋ ಅಮ್ಮ ಬಿಡು, ಅವ್ರು ಹಂಗೇನೆ ಸ್ವಲ್ಪ ನಾಚುಕೋತಾರೆ. ಈಚೆ ಕಡೆ ಯಾರಾದ್ರೂ ಮುಂದೆ ನನ್ನ ಕೈ ಇಟ್ಕೊಳಕ್ ನಾಚುಕೊಂತಾರೆ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬನ್ನಿ ನಿಧಾನಕ್ಕೆ ಬನ್ನಿ. ಹ್ಮ್. ಯಪ್ಪ, ನನ್ನ ಮಗಳೊಳಿಯ ಮುತ್ತೆ ಒಂದಾಗ್ಬಿಟ್ರಲ್ಲ, ಆ ಸಾವುಕಾರನ ಮನೆ ಸೊಸೆ ಆಗ್ಬಿಟ್ಲಲ್ಲ, ಸಾಕು. ನಂಗೆ ಇದಕ್ಕಿನ್ನ ಏನಾರ ಬೇಕಾ? ಏನೂ ಬೇಡ. ದೇವ ಕಾಪಾಡ್ಬಿಟ್ಟೆ ಕಣಪ್ಪ, ನನ್ನ ಕೈ ಹಿಡಿದ್ಬಿಟ್ಟೆ ಕಣಪ್ಪ, ನನ್ನ ಕೈಯಂತೂ ನೀನು ಬಿಡಕ್ಕಿಲ್ಲ ಅಂತ ಗೊತ್ತು ಕಣಪ್ಪ. ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ ಕಣಪ್ಪ ನನಗಂತೂ. ಅಳಿಯಂದ್ರೆ ಈ ಕಡೆ ಹೋಗ್ಬೇಡಿ, ಬಲ್ಗಡೆ ಎಡಗಡೆ ಇರೋದು ಸಾವುಕಾರ ಮನೆ. ನೀವು ಸುಮ್ನೆ ಬನ್ನಿ. ಮಗಳೇ, ಈ ಕಡೆ ತಾನೇ ಮನೆ ಇರೋದು, ನಿನ್ ಗಂಡ ಯಾಕೆ ಈ ಕಡೆ ಹೋಯ್ತವನ್ ಮೂದೇವಿ? ಅಮ್ಮ, ನಮ್ಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿ ಏನಾದ್ರು ಮಾಡ್ಸಿರ್ತಾರೆ. ಬಾ ನೀನ್ ಸುಮ್ಮನೆ, ಸರ್ಪ್ರೈಸ್ ಇರ್ಬೇಕೇನೋ. ಹೂನಿ, ಇದ್ದು ಇರ್ಬೋದೇನೋ. ನಡಿ ನಡಿ, ಪ್ಯಾಟೆ ಮಂದಿಗಳು ಅದ್ಯಾವುದೋ ಸೊಪ್ಪೈಸ್ ಅಂತ ಮಾಡ್ಬಿಟ್ಟು ಎಲ್ರಿಗೂ ಸಾಕೊಡೋದೇ ಕೆಲಸ. ನಡಿ ನಡಿ. ಯಾಕೆ ಕರ್ಕೊಂಬಂದವನೇ ಗೊತ್ತಿಲ್ಲಮ್ಮ. ಅಮ್ಮ, ಅಮ್ಮ, ಅಪ್ಪ. ಇದೇನಮ್ಮ, ಈ ಸಾವುಕಾರನು ಇಲ್ಲೇ ಫಿಕ್ಸ್ ಆಗೋಗ್ಬಿಟ್ಟವನೇ. ಅಲ್ಲ, ನಮ್ಮನೆ ಯಾಕೆ ಈ ಮನೆ ಕರ್ಕೊಂಡ್ ಬಂದ್ರು ಅಂತ. ಈಗ ನೋಡು, ಸಾವುಕಾರಂಗೊಂದು ಆವಾಜ್ ಬಿಡ್ತೀನಿ. ಅಮ್ಮ, ನೀವ್ ಹೇಳ್ದಂಗೆ ಕರ್ಕೊಂಡು ಬಂದಿದ್ದೀನಿ. ಮುಂದೆ ಏನ್ ಮಾತಾಡ್ಬೇಕೋ ನೀವೇ ಮಾತಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ರೆಸ್ಟ್ ಆದ್ರೂ ಮಾಡ್ತೀನಿ ನಾನು. ಏನ್ ಬೀಗ್ ತಮ್ಮೋರೆ, ನಾವು ಬ್ಯಾಡವೇ ಬೇಡ ಅಂತ ಬಿಟ್ಬಿಟ್ಟು ಹೋದವರು ಸುತ್ತಿ ಬಳಸಿ ಎಲ್ಲೆಲ್ಲೆಲ್ಗೋ ಬಂದ್ಬಿಟ್ಟು ನಮ್ಮನ್ನ ಕರ್ಕೊಂಡವಂಗೆ ಮಾಡ್ಬಿಟ್ರಿ. ಸೌಕರ್ಯ, ಯಾಕಿಲ್ಲೇ ಪಿಕ್ಸ್ ಆಗೋಗ್ಬಿಟ್ಟಿದ್ದೀರಾ? ನೋಡಿರಿ ಮಂತಕ್ಕೆ ಹೋಗೋಣ. ನಾನು ಅವತ್ತೇ ಹೇಳಿಲ್ವಾ, ಯಾವತ್ತಿದ್ರು ನೀವೇ ನನ್ನ ಬೀಗ್ರಾಯ್ತೀರಾ ಅಂತ ಹೇಳ್ಬಿಟ್ಟು ಹೆಂಗೋ ಆ ಮಗನ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಆಗ್ಲಿಲ್ಲ. ಈ ಮಗನಾದ್ರೂ ಸಿಕ್ಕುದ್ನಲ್ಲ. ನೋಡಿ, ಈ ಹಳೆ ಮನೆಯಾಗೆ ಯಾಕಿದ್ದೀರಾ? ನನ್ನ ಮಗಳನ್ನ ನಿಮ್ಮ ಮನೆಗೆ, ಹೊಸ ಮನೆಗೇನೆ ಮನೆ ತುಂಬಿಸ್ಕೋಬೇಕು. ಬನ್ನಿ ಬೇಗ ಹೋಗೋಣ. ಇನ್ನೇನು ನಿಮ್ಮ ಹೆಂಡತಿಗೆಲ್ಲ ವಿಚಾರ ಗೊತ್ತಾಯ್ತಂತಲ್ಲ ಅಲ್ವಾ? ನನಗೂ ಎಲ್ಲ ವಿಚಾರ ಗೊತ್ತಾಯ್ತು. ಪರವಾಗಿಲ್ಲ, ಬನ್ನಿ. ಯಾಕೆ ಮಕ ನೋಡ್ತಾ ಇದ್ದೀರಾ? ನೀವಿಬ್ರು ಗಂಡ ಹೆಂಡತಿ ಅಂತ ನಿಮ್ಮ ಹೆಂಡತಿಗೂ ಗೊತ್ತಾದ್ಮೇಲೆ ಇನ್ನೇನು ಮಾಡ್ತಾಳೆ? ಸುಮ್ಮನೆ ಹಾಗೆ ಆಯ್ತಾಳಲ್ಲ. ಬನ್ನಿ ಹೋಗೋಣ. ನಾವು ಹೋಗಂಗಿದ್ರೆ ನಾವ್ಯಾಕೆ ಇಲ್ಲಿರ್ತಾ ಇದ್ವಿ? ನಾವು ಹೊಲ್ಗೋಗಕ್ಕಾಗಲ್ಲ ಅಂತಾನೆ ಇಲ್ಲೇ ಬಿದ್ದಿರೋದು. ಏನು ಹೋಗಕ್ಕಾಗಕ್ಕಿಲ್ವಾ? ನೋಡಿ, ನೀವು ಸುಮ್ಮನೆ ತಿಕ್ಲಂಗೆ ಮಾಡಿ ನಂಗೆ ತಲೆನೋವು ಬರಂಗೆ ಮಾಡಬೇಡಿ. ನನ್ನ ಮಗಳು ಆ ಮನೆಯಾಗ ರಾಣಿ ಥರ ಇರಬೇಕು, ಸಾವುಕಾತಿ ಥರ ಬಾಳಬೇಕು ಅಂತ ಭಾಳ ದಿನದಿಂದ ನಾನು ಅನ್ಕೊಂತ ಇದ್ದೆ. ಏನೋ ಎಡವಟ್ಟಾಗಿ ಆಗಿರಲಿಲ್ಲ. ಸುತ್ತಿ ಬಳಸಿ ದೇವ್ರು ನಂಗೆ ಮತ್ತೆ ಅದೇ ಚಾನ್ಸ್ನೇ ಕೊಟ್ಬಿಟ್ಟವನೆ. ನೋಡಮ್ಮ, ನೀನು ಆರಾಮಾಗಿ ಅದೇ ಮನೆಗೇನೆ ನಿನ್ನ ಮಗಳನ್ನ ಕಳಿಸು ಅಂತ ಈಗಂತ ಚಾನ್ಸ್ ಸಿಕ್ಕೈತೆ. ಇಡೀ ಊರಲ್ಲ ನನ್ನ ಮಗಳನ್ನ ಸಾವುಕಾತಿ, ಚಿಕ್ಕ ಸಾವುಕಾತಿ ಅಂತಲೇ ಕರಿಬೇಕು. ನಾನು ಅದನ್ನು ಕಣ್ಣಾರೆ ನೋಡಬೇಕು, ಅದೇ ನನ್ನ ಆಸೆ. ಬನ್ನಿ, ಸುಮ್ಮನೆ ಇಲ್ಲಿ ನಾಟಕ ಮಾಡ್ಕೊಂಡು ನಿಂತ್ಕೋಬೇಡಿ. ಬನ್ನಿ ಹೋಗೋಣ. ಇನ್ನೇನು ಎಲ್ರಿಗೂ ಊರಿಗೆಲ್ಲ ಗೊತ್ತಾದ್ಮೇಲೆ ನಿಮ್ಮ ವಿಷಯ ಇನ್ನೇನೈತೆ ಮುಚ್ಚುಮರೆ ಮಾಡ್ಕೊಂಡು ಇಲ್ಲಿರೋದು? ಈ ಹಳೆ ಮನೆಗೆ ಯಾಕಿರಬೇಕು? ಸಾವುಕಾರೆ, ನಡೀರಿ ಹೋಗೋಣ. ಸುಮ್ಮನೆ ಯಾಕೆ ಹಿಂಗೆ ನಿಂತ್ಕೊಬಿಟ್ಟಿದ್ದೀರಲ್ಲ? ನೋಡಿ ಶಾರದಿ, ಸುಮ್ಮನೆ ನನ್ನ ರೇಗಿಸ್ಬೇಡ ನೀನು. ಸುಮ್ಮನೆ ಇರು. ಯಾಕೆ ಸುಮ್ಮನೆ ತಲೆ ತಿಂತೀಯಾ? ಹೋಯ್ದಿಯೇನೋ ಹೋಗಿ ಒಳಗಡೆ. ಸುಮ್ಮನೆ ಬಂದಿದ್ದಾಯ್ತಲ್ಲ, ನಿನ್ನ ಮಗಳನ್ನ ಕರ್ಕೊಂಬಂದಿದ್ದಾಯ್ತಲ್ಲ, ಇನ್ನೇನು ಕೆಲಸ ನಿನಗೆ? ಏನು ಕೆಲಸ ಅಂದ್ರೆ, ನನ್ನ ಮಗಳನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಇಲ್ಲಿ ಹೋಗ್ಬಿಟ್ರೆ ನೀನು ಇವಳು ಸೇರ್ಕೊಂಡು ನಿಗ್ರಿಸ್ಬಿಡ್ರಿ ಅಲ್ವಾ? ಎಂತ ಮಾತು ಅಂತ ಮಾತಾಡ್ತೀಯಾ? ನಾವ್ಯಾಕೆ ನಿನ್ನ ಮಗಳನ್ನ ಸಾಯ್ಸನ? ಮತ್ತೆ ಮೇಯ್ನು ನಿಮ್ಮ ಹೊಸ ಮನೆ ಕರ್ಕೊಂಡು ಹೋಗಿದ್ದಂಗೆ ನನ್ನ ಮಗಳನ್ನ ಈ ಹಳೆಯ ಮನೆಗೆ ಏನು ಕರ್ಕೊಂಡ್ಬಿಟ್ಟು ಬಂದಿದ್ದೀರಾ? ಲೋ ಸಾವುಕಾರ, ನಾವು ರಂಗಿ ಆಟ ಆಡ್ಬಿಟ್ಟು ನನಗೆ ಮೋಸ ಮಾಡೋಕ್ಕೆ ಏನಾರ ನೋಡಿದೆ ಅಂತ ಹೇಳಿದ್ರೆ ನೋಡು, ನನ್ನ ಕೈಯಾಗ ಚಟ್ನಿ ಆಗ್ಬಿಡ್ತೀಯ. ಸುಮ್ಮನೆ ಬಾಯಿ ಮುಚ್ಕೊಂಡು ನಡಿ. ನೋಡು, ನನ್ನ ಹೆಂಡತಿ ನನ್ನೇ 4 ಬಿಟ್ಟು ಮನೆಯಿಂದ ಈಚೆ ಕಡೆ ಹಾಕೋಳೆ. ನಾನು ಮನೆಗೆ ಹೆಂಗೋಗ್ಲಿ? ಅಯ್ಯೋ, ಕೊನೆಗೂ ಹೆಂಡತಿಗೆ ಎದರಿಕೊಂಡ ಸಾವುಕಾರ, ಹೆಂಡತಿಗೆ ಎದರಿ ಮನೆ ಬಿಟ್ಟು ಓಡಿ ಹೋದ ಸಾವುಕಾರ. ಇದೆಲ್ಲ ನಿಮಗೆ ಬೇಕಾ? ನಿಮ್ಮ ಹೆಂಡತಿಗೆ ನೀವೇನು ಎದುರ್ಕೊಳ್ಳೋದು? ನೋಡಿರಿ, ಸುಮ್ಕೇನೆ ಬಾಯಿ ಮುಚ್ಕೊಂಡು ಅವಳಿಗೆ ಬೇರೆ ಎದುರ್ಕೊಳಕ್ ಹೋಗಿ. ನಡೀರಿ ನೋಡ್ಕೊಳ್ಳೋಣ. ನೋಡು, ನಾನು ಮನೆಗೆ ಹೋಗಕ್ಕಾಗಲ್ಲ, ಅರ್ಥ ಮಾಡ್ಕ. ಅಷ್ಟೇನೆ. ನೀನು ಶಾನೆ ಓವರ್ ಆಕ್ಟಿಂಗ್ ಮಾಡಕ್ ಬರ್ಬೇಡ ನೀನು. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಕ್ಕಿಲ್ವಾ? ಆ ಮನೆಗೆ ಹೋಗಕ್ಕಾಗಕ್ಕಿಲ್ಲ ಅಂದ್ರೆ ಹೋಗಕ್ಕಾಗಕ್ಕಿಲ್ಲ, ಅಷ್ಟೇನೆ. ಅದೇ ನಾನು ಕೇಳ್ತಿರೋದು, ಯಾಕೆ ಹೋಗಕ್ಕಾಗಕ್ಕಿಲ್ಲ ಅಂತಾನೇನೆ. ಯಾಕೆ ಅಂತ ಕೇಳಿದ್ರೆ ಆ ಮನೆ ಇವ್ರ ಹೆಸರಿನಾಗಿಲ್ಲ. ಏನು ಮಾಡ್ತೀಯಾ? ಅವನ ಮಗನ ಹೆಸರಿನಾಗೈತೆ. ಅದಕ್ಕೇನೆ ಎಲ್ಲ ಹಿಂಗಾಗಿರೋದು. ಏನು ಮಾಡಬೇಕೋ ಏನು ಕತೆಯೋ ಗೊತ್ತೇ ಆಯ್ತಿಲ್ಲ. ಇವ್ರ ಹೆಸರಿನಾಗೆ ಏನೂ ಇಲ್ಲ. ಅಯ್ಯೋ, ಏನು ಬೊಗಳ್ತಿದ್ಯಲ್ಲೋ ಸಾವುಕಾರ, ಏನು ಬೊಗಳ್ತಿದೀಯ ನೀನು? ನಿಜ ಹೇಳ್ತಿದೀಯಾ? ನಿನ್ನ ಹೆಸರಿನಾಗ ಏನೂ ಇಲ್ವಾ? ಮತ್ತೆ ನಮ್ಮನ್ನೇನು ಕೈಯ ಕರೆಸ್ದೆ ಇಲ್ಲಿಗೆ? ಏನು ಕಳೆ ಕಿಳಕ ಕರೆಸ್ದೆ ಇಲ್ಲಿಗೆ? ನಿನ್ನ ಮಕ ಮುಚ್ಚ. ನನಗೂ ನನ್ನ ಮಗಳಿಗೂ ಅದೇನೋ ಪಾಪಿಗಳಿಗೆ ಸಮುದ್ರಕ್ಕೆ ಹೋದ್ರು ಮಣ್ಕಾಲುದ್ದ ನೀರು ಅನ್ನಂಗೆ ಎಲ್ಲನ ದುಡ್ಡಿರೋ ಕಡೆ ಹೋದ್ರೂ ನಯಾ ಪೈಸೆನೂ ನಮಗೆ ಸಿಗಕ್ಕಿಲ್ವೇ? ಎಲ್ಲರೂ ಭಿಕ್ಷುಕರೇ ಆಗಿರ್ತಾರೆ. ಮ್ಯಾಲ್ ಮಾತ್ರ ಸಾವುಕಾರ ಅನ್ನಂಗಿರ್ತದೆ. ಇನ್ನು ಎಲ್ಲನೂ ಏನೂ ಇಲ್ವೇ? ಅಯ್ಯೋ ದೇವ್ರೇ ಶಿವನೇ, ನನಗೂ ನನ್ನ ಮಗಳಿಗೂ ಹುಡುಗಲ್ಲ ಇಲ್ಲ ಬಿಡು. ಇನ್ನು ದುಡ್ಡು ಕಾಸು ಗೀಸು ಆಸ್ತಿ ಪಾಸ್ತಿ ಏನು ಇಲ್ದಿರೋದ್ಮೇಲೆ ಇನ್ನು ಮನೆಗಿದ್ರೆಷ್ಟು, ನಾವು ಹೋದ್ರೆಷ್ಟು? ನನಗಂತೂ
ಸಾಕಾಗೋಗ್ಬಿಟ್ಟೈತೆ. ದೊಡ್ಡ ನಮಸ್ಕಾರ ನಿಮ್ಗಂತೂನುವೆ. ಥು, ನಿಮ್ಮ ಬಾಳ್ಗಿಷ್ಟು ಅದಕ್ಕೆ ಬಂದು ಎಳೆ ಮನೆಗೆ ಬಿದ್ದಿದ್ದೀರಾ? ಮಗಳೇ, ನಡಿಯೇ ನಡಿಯೇ ಹೋಗೋಣ, ಸಾಕು ನಡಿಯೇ. ನೀನು ಹಣೆ ಬರಹ ಈ ಜನ್ಮದಾಗ ಬದ್ದಾಗಕ್ಕಿಲ್ವೇ? ನಡಿಯೇ ಹೋಗೋಣ. ಏನು ಮಾಡ್ತೀಯ ನೀನು? ಬ್ಯಾಡ್ಲಕ್ಕು. ನನ್ನ 2 ಎಕರೆ ಜಮೀನು, ಒಂದು ಮನೆನೇನೆ ಸಾಕು, ನೆಮ್ಮದಿಯಾಗಿರುವಂತೆ. ನೋಡಿ, ಇನ್ನೇನು ಬೇಡ, ಇವ್ರ ಸವಾಸುಗಳೇ ಬೇಡ. ಇನ್ನೇನು ಇವರೇ ಬೀದಿಗೆ ಬಂದವ್ರೆ, ನಮಗಿನ್ನ ಇವರೇ ಬೀದಿ ಬಿಕಾರಿಗಳು. ಇನ್ನು ಇವ್ರ ಜೊತೆ ಸೇರ್ಕೊಂಡು ನಾವು ಬೆಗ್ಗ ಸಾಗೋಗ್ಬಿಡ್ತೀವಿ ಮಗಳೇ. ಬೇಡ, ಇರೋದ್ರಾಗ ನೆಮ್ಮದಿಯಾಗಿದ್ದೀವಿ. ನೋಡಿ ಹೋಗೋಣ ಸುಮ್ಮನೆನೇ. ಅಯ್ಯೋ ಶಾರದಿ, ಅರ್ಥ ಮಾಡ್ತಾ ಇಲ್ಲಿ. ಇವನು ನನ್ನ ಮಗನೇನೆ, ಅಂದ್ರೆ ಇವ್ರ ಮಗನೇನೆ. ಹಾಗಂದ್ಮೇಲೆ ಪಿತ್ರಾರ್ಜಿತ ಆಸ್ತಿನಲ್ಲಿ ನನ್ನ ಮಗಂಗೂ ಪಾಲೈತೆ. ಹಾ, ನನ್ನ ಆಸ್ತಿನಾಗ ಪಾಲೈತೋ ಇಲ್ವೋ ಗೊತ್ತಿಲ್ಲ, ಆದರೆ ಪಿತ್ರಾರ್ಜಿತ ಆಸ್ತಿ ನಮ್ಮ ಅಪ್ಪನ ಆಸ್ತಿನಾಗೆಲ್ಲ ಪಾಲೈತೆ. ನಮ್ಮ ಅಪ್ಪಂದು ಸುಮಾರಾಗಿ ಆಸ್ತಿ ಎಲ್ಲ ಇತ್ತಲ್ವಾ, ಪಾಲೈತಲ್ವಾ. ಈಗ ನನ್ನ ಮಗಂಗೂ ಸಿಗ್ಬೇಕಲ್ವ, ಎಲ್ಲನೂ ಸಿಗ್ತತೆ. ಆದರೆ ಮೋಸ ಮಾಡ್ಬಿಟ್ಟು ಬರ್ಸ್ಕೊಂಡ್ಬಿಟ್ಟವ್ರೆ ಅಂತ ಏನೋ ಒಂದು ಹೇಳಿ ಮಾಡಿದ್ರೆ ನಮಗಂತೂ ಖಂಡಿತವಾಗೂ ಸಿಗ್ತತೆ. ನಿಜ ಹೇಳ್ತಾ ಇದ್ದೀರಾ? ನಿಜವಾಗೂ ಸಿಗ್ತದಾ? ನಿಜವಾಗೂ ಸಿಗ್ತತೆ ಅಂತ ತಾನೇ ನಾವು ಸುಮ್ಮನೆ ಇರೋದು. ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವ್ಯಾಕೆ ಸುಮ್ಮನೆ ಇರೋಣ? ಸಿಗ್ತದೆ ಅಂತಾನೆ ನಾವು ಕಾಯ್ಕೊಂಡು ಕೂತಿರೋದು. ಸಿಗ್ಬೋದು, ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತಾನೆ ಇದು ಮಾಡಿರೋದು. ನೋಡು, ನಿನ್ನ ಮಗಳನ್ನ ಕರ್ಕೊಂಡು ಒಳಗಡೆ ನಡಿ. ಮಗಳೇ, ನಿನ್ನ ಅದೃಷ್ಟ ಕೈ ಬಿಡ್ಲಿಲ್ಲ ಮಗಳೇ. ನಿನ್ನ ಅದೃಷ್ಟ ಮತ್ತೆ ಕೈ ಹಿಡ್ಕೊಂಡ್ಬಿಟ್ಟೈತೆ ಮಗಳೇ. ನೋಡು ಮಗಳೇ, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ, ಎಲ್ಲ ನಿಂಗೆ ಒಳ್ಳೇದಾಯ್ತದೆ, ಸರಿನಾ? ಅಪ್ಪ, ನನಗಂತೂ ಜೀವ ಹೋಗಿ ಜೀವ ಬಂದಂಗೆ ಆಯ್ತು. ಇನ್ನೇನು, ಯಾಕೆ ತಡ ಮಾಡಬೇಕು? ಕೋರ್ಟ್ಗೆ ಹಾಕಿ ನಿನ್ನ ಪಾಲ್ಗೆ ಏನೇನು ಬರ್ತದೆ ಎಲ್ಲ ತಗೊಬಿಡಿವಂತೆ ಬಿಡು. ನಾನು ಹೇಳಿಲ್ವಾ, ಇವಳು ಒಟ್ಟು ಖತರ್ನಾಕು ಅಂತ ಹೇಳ್ಬಿಟ್ಟು ಖತರ್ನಾಕು ಇವಳು. ಇರಿ ನೋಡ್ ಶಾರದಿ, ನೋಡು, ಏನಾದರೂ ಮಾಡಿ ನಾವು ಅವ್ರ ಮನೆ ಸೇರ್ಕೊಂಡು ಅವ್ರ ಜೊತೆ ಸೇರ್ಕೋಬೇಕು ನಾವುನುವೆ. ಇಲ್ಲ ಅಂತಂದರೆ ಆಗಕ್ಕಿಲ್ಲ. ಸುಮ್ಮನೆ ಈ ಮನೆಗೆ ಇದ್ಕೊಂಡು ಏನು ಮಾಡೋಕ್ಕಾಗಕ್ಕಿಲ್ಲ. ಆ ಪತ್ರ ಗಿತ್ರೆಲ್ಲ ಆ ಮನೆಗೆ ಐತೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಾನು ಆ ಮನೆಗೆ ಹೋದ್ರೇನೆ ನನಗೂ ಮರ್ವಾದಿ. ಊರಾಗೆಲ್ಲನೂ ಹೇಳಿ ಪಂಚಾಯತಿ ಕಲಾಕ್ಸಿ ಏನಾರ ಮಾಡಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನಾವುನು. ಪಂಚಾಯತಿ ಕಲಾಕಿಸ್ಲೇಬೇಕು. ಯಾಕೆ ಕಲಾಕ್ಬಾರ್ದು? ನಿಮಗೂ ಮೋಸ ಆಗೋಗ್ಬಿಟ್ಟೈತೆ. ನಾವು ಕೋರ್ಟ್ ಗೀಟು ಅಂತ ಹೋದ್ರೆ ಆಗಕ್ಕಿಲ್ಲ. ನಮ್ಮ ಹಳ್ಳಿನಾಗ ಏನಿದ್ರು ಪಂಚಾಯತಿ ನ್ಯಾಯನೇ ನ್ಯಾಯ. ನೋಡ್ತಾ ಇರಿ, ನಮ್ಮ ಊರು ಗೌಡ್ರು ಪಟೇಲಪ್ಪರು ಹೆಂಗೆಲ್ಲ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ. ನಮ್ಮ ಕಡೆ ನ್ಯಾಯ ಅಂದರೆ ನ್ಯಾಯ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಪಂಚಾಯತಿ ಕಲಾಕ್ತೀನಿ, ನೀವು ಬಂದ್ಬಿಡಿ ಅಲ್ಲಿಗೆ, ಅಷ್ಟೇ. ಪಂಚಾಯತಿನಾಗ ಏನು ತೀರ್ಮಾನ ಆಯ್ತದೋ ಅದೇ ಅಂತಿಮ ತೀರ್ಮಾನ. ಎಲ್ಲರೂ ಅದಕ್ಕೆ ತಲೆ ಬಾಗ್ತಾರೆ, ಸರಿನಾ? ಕೋರ್ಟ್ಗಿನ್ನೂ ಹೆಚ್ಚು ನಮ್ಮ ಹಳ್ಳಿ ನ್ಯಾಯ ತೀರ್ಪು ಎಲ್ಲನೂ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಎಲ್ಲ ನೋಡ್ಕೊತೀನಿ. ಅಪ್ಪ, ಎಲ್ಲ ನನ್ನ ಮಗಳೂ ಆ ದೊಡ್ಡ ಮನೆಗೆ ಹೋಗ್ಬಿಟ್ಟು ಅಲ್ಲೇನೆ ಸಾವುಕಾತಿ ಥರ ಬಾಳ್ಕೊಂಡು ಹೋಗ್ಬಿಟ್ರೆ ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕು ನನಗೆ? ಏನು ಸಾವುಕಾರ್ರೆ? ಅಂತೂ ಇಂತೂ ನಾವು ನೀವು ಬೀಗ್ತೀರ ಆಗೋ ಹೋಗ್ಬಿಟ್ವಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಇದೀನಲ್ಲ, ಹಿಂಗೆ ಹೋಗ್ಬಿಟ್ಟು ಹಂಗೆ ಪಂಚಾಯತಿ ಕಲಾಕ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ, ಸರಿನಾ? ಶಾರದಿ, ಏನೋ ಮಾಡೋಕ್ಕೋಗಿ ಎಲ್ಲ ಎಡವಟ್ ಮಾಡಾಕ್ಬಿಟ್ಟಿಯಾ. ಈಗಲೇನೇ ಮಾನ ಮರೋದಿ ಎಲ್ಲ ಹೋಗೈತೆ. ಈ ಸಾವುಕಾರನ ಸೆಟಪ್ಪು ಹಂಗೆ ಹಿಂಗೆ ಅಂತ ಊರೆಲ್ಲ ಮಾತಾಡ್ತಾ ಐತೆ. ಅದಕ್ಕೇನೆ ನನ್ನ ಎಂಡ್ರಿಗೆ ಹೇಳಿದ್ದೆ ಇವಳಿಗೆ, ಫೋಟೋ ಗೀಟೋ ಎಲ್ಲ ತಗೊಬಿಟ್ಟು ಭಾಳ ಮುದ್ವೇದು ಅಂತ ಹೇಳ್ಬಿಟ್ಟು ಎಲ್ಲ ತಂದು ಮಾಡಿ ಎಲ್ಲನೂ ಮಾಡೋಳೆ. ಸದ್ಯ ಹೆಂಗೋನೋ ಈ ಪಂಚಾಯತಿನಾಗ ಮಾತಾಡಿದ್ರೆ ಏನೋ ಒಂದು ಇವಳಿಗೂ ನ್ಯಾಯ ಸಿಗ್ತದೆ. ನಾನು ಹೋಗ್ಬಿಟ್ಟು ಮಾತಾಡಿದ್ರೆ ಸಂದಕ್ಕಿರಕ್ಕಿಲ್ಲ, ನಾನು ದೂರ ಇರ್ತೀನಿ. ನೀನು ಇವಳು ಇಬ್ಬರು ಹೋಗ್ಬಿಟ್ಟು ಏನೋ ಒಂದು ಪಂಚಾಯತಿ ಗಿಂಚಾಯತಿ ಅಂತ ಕಲಾಕ್ಸ್ಬಿಡಿ, ನನ್ನ ಮೇಲೆ ಎತ್ತಾಕ್ಬಿಡಿ. ಹಿಂಗೆ ಅವನು ಹಿಂಗೆ ನನ್ನ ಮದುವೆ ಮಾಡ್ಕೊಬಿಟ್ಟು ಕೈ ಕೊಟ್ಬಿಟ್ಟು ಹಂಗೆ ಹಿಂಗೆ ಏನೋ ಒಂದು ಎತ್ತಾಕಿ ಅಲ್ಲಿ ಹೋದ್ಮೇಲೆ ಅಲ್ಲಿ ನ್ಯಾಯ ತೀರ್ಮಾನ ಆಯ್ತದೆ. ಓ ಹಂಗ, ಸರಿ ಬಿಡಿ, ನನಗೇನಂತೆ, ಯಾಕೆ ಮೇಲೆ ಬೇಕಾದ್ರೂ ಎತ್ತಾಕದೆ. ಬನ್ನಿ ನೀವು ನನ್ನ ಜೊತೆ. ಸಾವುಕಾರ ನೀವು ಇಲ್ಲೇ ಇರ್ರಿ, ನಾನು ಈ ಅಮ್ಮ ಇಬ್ಬರು ಹೋಗ್ಬಿಟ್ಟು ಪಂಚಾಯತಿನಾಗ ಎಲ್ಲ ಮೀಟಿಂಗ್ ಕಳಿಸ್ಬಿಟ್ಟು ಬರ್ತೀವಿ. ಮಗಳೇ, ನಾನು ಇರೋ ತನಕ ನೀನೇನು ಯೋಚನೆ ಮಾಡಬೇಡ. ಎಲ್ಲನೂ ದೇವ್ರು ಒಳ್ಳೇದು ಮಾಡ್ತಾನೆ, ಎಲ್ಲ ಒಳ್ಳೇದಾಯ್ತದೆ. ಆ ದೇವ್ರು ಅವನೇ, ನಮ್ಮ ಪರನೇ ಅವನೇ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಹೋಗು, ನಿನ್ನ ಗಂಡ ಪಾಪ ರೆಸ್ಟ್ ಮಾಡ್ತಾವನೆ, ನೀನು ಹೋಗ್ಬಿಟ್ಟು ಅವನ ಜೊತೆ ರೆಸ್ಟ್ ಮಾಡ್ತಾ ಇರೋ. ಅಷ್ಟಾಗಿ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಬರ್ತೀನಿ, ಸರಿನಾ? ಸರಿ ಅಮ್ಮ, ಆಯಿತು. ಮತ್ತೆ ಯಾಕೆ ಸರಿ ಅಂತ ಇಲ್ಲ ನಿಂತಿದ್ಯಾ ಮೂದೇವಿ? ಹೋಗಿ ಒಳಗಡಿಕೆ ಹೋಗಿ ಸುಮ್ಮನೆನೇ. ಬನ್ನಿ ನಾನು ಕರ್ಕೊಂಡೋಯ್ತೀನಿ ನಮ್ಮ ಪಟೇಲಪ್ಪನ ತಕ್ಕ, ಬನ್ನಿ. ನಡಿ, ಆಯಿತು. ನಾನು ಹೇಳಿಲ್ವಾ, ಇವಳು ಏನೋ ಒಂದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೀನೇನು ತಲೆ ಕೆಡಿಸ್ಕೊಬೇಡ. ಅವಳು ಏನೋ ಮಾಡ್ಕೊತಾಳೆ, ನೀನು ಸುಮ್ಮನೆ ಅವಳಿಂದ ಓಡಾಡ್ತಾ ಇರು, ಎಲ್ಲ ಒಳ್ಳೇದಾಯ್ತದೆ. ನಾನು ಹೆಂಡ್ರು ನನಗೆ ಸಿಕ್ಕಾಪಟ್ಟೆ ಮೋಸ ಮಾಡ್ಬಿಟ್ಟವಳೆ, ಎಲ್ಲ ಆಸ್ತಿ ಕಿತ್ಕೊಬಿಟ್ಟು ನನ್ನ ಬೀದಿಗೆ ತಳ್ಬಿಟ್ಟವಳೆ. ಅವಳು ಬುದ್ಧಿ ಕಲಿಸ್ಲೇಬೇಕು. ನೀನೀಗ ಅವಳ ಜೊತೆ ಹೋಗು, ಅವಳು ಏನು ಹೇಳ್ತಾಳೆ ಶಾರದಿ ಅದನ್ನು ಮಾಡು. ಸರಿ, ಆಯಿತು.